ನೀನು ನನಗೆ ಪ್ರಶಸ್ತಿ ಕೊಟ್ಟದು ಹೌದು, ಅದಕ್ಕಾಗಿ ನಿನಗೆ ನಿಧಿ ಸಮರ್ಪಣೆ. ನಾನು ಅರ್ಥ ಇಲ್ಲದನ್ನು ಮಾತಾಡುವವನೇ ಅಲ್ಲ. ನಾನು ಏನು ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದದ್ದು? ಅರಮನೆ. ಹುಟ್ಟಬೇಕಾದ್ದು ಎಲ್ಲಿ? ಅರಮನೆ. ಅರಮನೆಯಲ್ಲಿ ಹುಟ್ಟಬೇಕಾದಂತ ನೀವು ಕಾಡಿನಲ್ಲಿ ಹುಟ್ಟಿ, ಕಾಡಿನಲ್ಲೇ ಹುಟ್ಟಿ ಮತ್ತೆ ಅರಮನೆಯನ್ನು ಸೇರಿ ಮತ್ತೆ ಪುನಃ ಕಾಡನ್ನೇ ಸೇರಿ ಅಲ್ಲಿರುವಂತಹ ಕಂದಮೂಲ ವ್ಯಾಧಿಗಳನ್ನು ನೀವು ಸೇವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಕಂದಮೂಲಾದಿಗಳನ್ನು ಸೇರಿಸಿ ಬದುಕ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಹಣೆ ಬರ ಸರಿ ಉಂಟ? ಹಣೆ ಬರ ಕೆಟ್ಟವನೇ, ನಾವು ಕಂದಮೂಲಗಳನ್ನು ತಿನ್ನುವುದರಿಂದ ಹೇಳಿಕೆ ಮತ್ತೆ ಬೇರೆ ನಮ್ಮ ಜೊತೆಯಲ್ಲಿರುವ ಬ್ರಾಹ್ಮಣರಿಗೆ ಹಸ್ತೋದಕವನ್ನು ನೀಡಿ ಯಾರು ಶತ್ರು ಪ್ರೇತ ಮಾಡಿದ್ಯಾ? ನೀನು ಬಂದರೆ ಇಡಲ್ಲ ಅಲ್ಲ, ನೀನಿಷ್ಟ ಹಾರಿಕೆ ಮತ್ತೆ ನಾನು ಚೂಡಿದ್ದೇನೆ, ನನಗೆ ಇಷ್ಟು ಬರ್ತದೆ. ಮಾನ ಬಿಟ್ಟವ್ರೆ ಹೊಟ್ಟೆ ಪಾಡಿಗಾಗಿ ಎಲ್ಲೆಲ್ಲ ಹೊಟ್ಟೆ ಬಾಡಿಗೆ ನಾನು ಎಲ್ಲಿ ಹಾರಿ ನಿನಗೆ ಬೇಡ, ಮಾನ ಬಿಟ್ಟವ್ರೆ. ಹೌದು, ಎಲ್ಲಿಯಾದ್ರೂ ಅಳತೆ ನಾವು ಆವತ್ತು ತುಂಬಿದ ಸಭೆಯಲ್ಲಿ ನಿಮ್ಮ ಇವರ ಮನೆಯಂತ ಪಾಂಚೋಳಿಯನ್ನು ಹೌದು ಆ ದುಸ್ವಾಸನ ಸೀರೆಯನ್ನು ಎಳೆಯುವಾಗ ಒಂದಿಷ್ಟು ಸೀರೆಯನ್ನು ಎಳೆಯುವಾಗ 5 ಮಂದಿ ದಾಂಡಿಯರಾದಂತಹ ಗಂಡನ್ನು ನೀವಿದ್ದು ಒಂದು ಮರ್ಯಾದೆ ಇದ್ದವರು ನೀವು ಇಂಥ ವ್ಯವಸ್ಥೆ ಸುಮ್ಮನೆ ಕೂತಿದ್ದೀರಲ್ಲ. ನನ್ನ ಹೆಂಡತಿ ನೀನೊಬ್ಬ ಹೇಳ್ಕೊಂಡು ಹೋಗುದು ಬೇಡ, ಕೈ ಹಾಕಿ ಅವರ ತುಂಡು ಹೊಟ್ಟಿದ್ದೆ ನಾನು ಅಲ್ಲ ಹೇಳ್ಕೊಂಡು ಹೋಗುದಿಲ್ಲ. ಇದ್ದಾದ್ಮೇಲೆ ಒತ್ತಿ ಹೇಳ್ತಾ ಇದ್ದೀನಿ, ನೀನು ಹೇಳ್ಕೊಂಡು ಹೋಗ್ತೀಯ ಹಿರಿಯ ಅಂತಂದ್ರೆ ಮತ್ತೆ ಯಾವ್ದಾದ್ರು ನೀನು ಹೇಳಿದ್ದೆ ಅಂತೇಳಿ ಕರೆದು ಕೊಂಡೇನು ಒಬ್ಬೊಬ್ಬರು. ನಾನು 5 ಮಂದಿಗಳಿಗೆ ಸುಮ್ಮನೆ ಕೂತಿದ್ದೀರಲ್ಲ, ಮರ್ಯಾದೆ ಸತ್ತಾನೆ ಸತ್ತಾನೆ. ನಿನ್ನ ಮುಖವನ್ನು ಮುಸುಡು ಮಾಡದೇ ಇದ್ದರೆ ನಿನ್ನ ಮುಂದೆ ನಾನು ಮಾತಾಡುವಾಗ ಅರ್ಥೈವತ್ತನ್ನು ಯಾವತ್ತಾದರೂ ಮಾತಾಡಿ ಏನದು ಒಂದು ಹಣೆವರೆ ಕೆಟ್ಟವು, ಮಾನೆ ಬಿಟ್ಟವು, ಮರ್ಯಾದೆ ಸತ್ತವ. ಮರ್ಯಾದೆ ಸತ್ತದ್ದು ವಿಷಯ ಹೇಳ್ತೇನೆ, ಓದಿದರೆ ಹೊಂದಕ್ಕಬೇಕು. ಅದು ಒತ್ತ ಮೇಲೆ ಈಗಲ್ಲ. ಆವತ್ತು ನೀವು ಸನ್ಯಾಸಿಯಾಗಿ ಗಡ್ಡ ಬಿಟ್ಟುಕೊಂಡು ಬಂದು ಅಲ್ಲದೆ ಮರದಲ್ಲಿ ಕೂತಿದ್ದಾಗ ಆಮೇಲೆ ನಿನ್ನನ್ನು ಕರ್ಕೊಂಡೋಗಿ ಅಲ್ಲಿ ಸೇವೆ ಮಾಡೋದಕ್ಕೆ ಬಿಟ್ಟಂತ ಅವರ ತಂಗಿಯನ್ನು ಯಾರಿಗೂ ಗೊತ್ತಾಗದ ಹಾಗೆ ಅಪಹರಿಸಿಕೊಂಡು ಹೋದವ ನೀನು ಮರ್ಯಾದೆ ಸತ್ತವನೇ. ಗೊತ್ತುಂಟು, ನೀನು ಸಹಾಯ ಮಾಡಲಿಲ್ಲ, ಮಾಡಿದ್ದೆ, ಗೊತ್ತಿದ್ದು ನೀನು ಮೋಸ ಮಾಡ. ಏನು ಆವತ್ತು ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾಗ ಕರ್ಕೊಂಡು ಹೋಗಿದ್ದಕ್ಕೆ ಆಮೇಲೆ ಮದುವೆ ಆಯ್ತಲ್ಲ, ಮದುವೆ ಆಗಿ ಊಟ ಹಾಕಿದೆ ಅಂತ ಹೇಳಿದಲ್ಲ ನೀವು ಊಟದಲ್ಲಿ ಏನಾದ್ರು ಕೊರತೆ ಆಗಿಲ್ಲ? ಊಟ ಮಾಡಿದ ಎಲ್ಲಿ ಎಂದು ನಾನೇ ತಿಳಿಯೋದು, ನಿನಗೆ ತಿಳಿಸಿದ್ದೇನೆ.
ನೀನು, ಒಂದು ಎಣ್ಣೆ ತಿನ್ನಿಕೆ ಅಂತ ಬಂದಿದ್ಯಾ ನೀನು? ಎಲ್ಲ ಮಾತಾಡ್ತಾರೆ ಮತ್ತೆ. ಆವತ್ತು ಉಪಕಾರ ಮಾಡಿದ ದೂರಾದ್ರೂ ಸ್ಮರಣೆ ನೀನು ಉಂಟ. ಇವತ್ತು ನಿನ್ನ ಮನೆಗೆ ನಾನು ಬಂದಿದ್ದೇನೆ. ನಿನ್ನ ಮನೆಗೆ ಬಂದವನಿಗೆ ಗೊತ್ತು, ನನ್ನ ಮುಸುಳಿಗೆ ಗೊತ್ತು, ಮನೆಗೆ ಸಾಕಿದ್ಯೋ ಕೂತು ಅಂತೇಳಿ. ಮೊದಲೇ ನಿನ್ನ ಮುಸುಳು ಚಂದ ಉಂಟು, ಮನೆಯಲ್ಲಿ ಸಾರಿದ್ರೆ ಹೇಗಾಗ್ತದೆ? ನೀನು ಆಸನ ಕೊಡ್ತಿದ್ರೆ ಎಲ್ಲಿಂದ ಮನೆ ಒಂದು ತುಂಡು ಮರದ ಕೂತ್ಕೊಂಡು ಹೇಳೋದಿತ್ತಲ್ಲ, ಕುತ್ಕೊಂಡಿದ್ಯಲ್ಲ, ಅದು ನಾನು ಸ್ವಯಂ ನಿರ್ಮಾಣ ಮಾಡಿ. ನೀನು ಕುಡಿದ ಮೇಲೆ ನಾನು ಹೇಳ್ಬೇಕು. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ? ನಿನ್ನ ಹತ್ತರಲ್ಲಿ ಮಾತನಾಡುವುದು ಏನು ನಮ್ಗೆ ಎಷ್ಟು ಸ್ಪಷ್ಟವಾಗಿ ಹೇಳ್ತೀನಿ. ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ? ಅವ ಈಗ ನನ್ನ ಧರ್ಮ ಕುಟಿಯವ. ಎತ್ತಿದ್ದು ಮಾತ್ರ ಕತೆ. ಹೌದು, ಇನ್ನು ಹೊರಗಡೆ ಹೇಗಾಗ್ತಿತ್ತು ಪುಣ್ಯ. ನಮ್ಮ ತರಣ ಕಾರಣ ಅನಿಸಿದ್ದೇನೆ. ಆಪಿ ಮಗಲೇ, ಕೈ ಅಡ್ಡ ಬಂತು, ಅಣ್ಣನ ಸೆರಗಿಯ ಕೈ ಹಾಕಿದ ಯಾವತ್ತು ಸುಮ್ಮನೆ ಬಿಟ್ಟವ. ತಮ್ಮ ಹೇಳಿದ ದೂತವಾಗಿ ಬಂದವ ನೀನು ಎಂಬ ಹಾಗೆ. ಏ ದೂತ, ಏನು ಮಾಡಿದ್ಯಾ? ಈಗ ನಿನ್ನ ಸ್ವರ ಹೇಳುತ್ತಿಲ್ಲ, ಆಗ ಮಾತನಾಡುತ್ತಾ ಇದ್ದೆ. ನಿನಗೆ ಯಾರು ಬೇಕು? ನಿನಗೆ ಮಾತನಾಡುವುದಕ್ಕೆ ಯಾರು ಕಲಿಸಿದ್ದು? ಗಯನನ್ನು ಬಿಟ್ಟು ಕೊಡಬೇಕಂತೀನಿ. ಗಯನನ್ನು ಬಿಟ್ಟು ಕೊಡಬೇಕು. ನೀನು ದೂತನಾಗಿ ಬಂದವರ, ನಿನಗೊಂದು ಸನ್ಮಾನ ಈ ಸಾರಿ ಮಾಡ್ತೇನೆ. ನನಗೆ ಬೇಡ. ಯಾಕೆ? ಯುವಕರಿಗೆ ನೋಡಿ ಪ್ರತಿಭಾ ಪುರಸ್ಕಾರ. ನಾವು ಬಂದವರನ್ನು ಸುಮ್ಮನೆ ಬಿಡುವ ಹಾಗಿಲ್ಲ. ಏನದು ಮುಖದಲ್ಲಿ? ಮುಖದಲ್ಲಿ ಮೂಗು. ಮೂಗು ಸ್ವಲ್ಪ ಮೇಲೆ ಏನು? ಕಣ್ಣು. ಕಣ್ಣಿನ ಮಧ್ಯದಲ್ಲಿ ಕಣ್ಣಿನ ಮಧ್ಯದಲ್ಲಿ ನಾಮ ಹಾಕಿಕೊಂಡಿದ್ಯಲ್ಲ, ಅದು ಯಾರಿಗಾದ್ರೂ ಕಾಣ್ತದ? ಇಲ್ವಾ? ಇದು ಸಾಲದು ನನಗೆ. ಅಲ್ಲ, ಬೇರೆ ಯಾರು ನನಗೆ ನಾಮ ಹಾಕಬಾರ್ದು ಅಂತೇಳಿ ಮೊದಲು ನನಗೆ ನಾನೇ ಹಾಕಿಕೊಂಡು ಬಂದದ್ದು. ನೀನೇ ಹಾಕಿಕೊಂಡು ಬಂದದನ್ನು ನಾನು ಬೇರೆ ಸಾಕಾಗುವುದಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾವು ಚೆನ್ನಾಗಿ ಸನ್ಮಾನ ಮಾಡಿ ಕಳಿಸ್ತೇವೆ. ನಿಮ್ಗೆ ಅದೇ ಕೆಲಸ, ಸಿಕ್ಕಿದವರಿಗೆ ನಾಮ ಹಾಕುದು. ಏನು ಗೊತ್ತಾ, ಇದು ಬೇರೆ ಏನು ಸಿಗಲಿಲ್ಲ, ಸುಣ್ಣ. ನಿಮಗೆ ಎಲೆ ಅಡಿಕೆ ಹಾಕುವ ಅಭ್ಯಾಸ ಉಂಟಾ? ಸುಮ್ಮನೆ ಯಾಕೆ ಸಂಗ್ರಹ ಮಾಡಿ? ನಿನಗೆ ಬೇಕಾ? ನಾವು ಇಟ್ಟುಕೊಳ್ಳುವುದಿಲ್ಲ ಬೇರೆಯವರದ್ದು ಮಾತು. ಬೇರೆಯವರು ನೀವೇ ಕೈ ಹಾಕಿ ತಿನ್ನುವುದಾ? ನನ್ನ ಸರಗಿಗೆ ಕೈ ಹಾಕಿದ್ದು ಯಾವ ಕೈಯ? ಇದು ಅದರಲ್ಲಿ ಯಾವ ಕೆಲಸವೂ ಇನ್ನು ಮುಂದೆ ಮಾಡಬಾರದು. ನನ್ನ ಮುಖಕ್ಕೆ ನನ್ನ ಪ್ರಬಲವಾದ ಕೈಯನ್ನೇ ನೀವು ಹೀಗೆ ಹಿಂದೆ ಹಾಕಿದರೆ
ಹೇಗಾಯ್ತು ಕೈ? ಕೈ ಆಯ್ತು. ಇವರಿಗೊಂದು ಹಾರ ಆಗಬೇಕು. ಸಣ್ಣ ಓಲೆಯನ್ನು ಕೊರಳಿಗೆ ಕಟ್ಟು. ದೇವಿಗೆ ಹಾರ. ಬೇರೆ ಮಾಲ ಅರ್ಪಣೆ ಮಾಡಿ ಏನಿಲ್ವಾ? ಹಾರ ಹೊತ್ತುಕೊಂಡು ಬೇಕಾದ್ರೆ ಹಾಕು. ಈಗ ನಮ್ಮನ್ನೇ ನಮಗೆ ತಿರುಗಿಸಿ ಹಾಕುದನ್ನು. ಏಯ್! ಮತ್ತೆ ಹೇಳಿದೆಯಲ್ಲ ಕೈಯನ್ನು ಬಿಟ್ಟು ಕೊಡಬೇಕು ಎಂಬ ಹಾಗೆ ಇನ್ನು ನಿನ್ನ ಅಭಿನಂದನಾ ಭಾಷಣ. ಏಯ್! ನಿನ್ನನ್ನು ಕಳುಹಿದವ ಯಾರು? ಕೃಷ್ಣ. ಅಯ್ಯ! ಕೃಷ್ಣನಲ್ಲ. ಹೌದೌದು, 100 ಕೃಷ್ಣನೇ. ಯಾರು ಹೇಳಿದ್ದು? ನಾವು ಹೇಳ್ತೇವೆ. ಕೃಷ್ಣ ಅಲ್ಲ ಎಂಬುದಾಗಿ ಹೇಳಿದ್ದಲ್ಲ. ಆತನಲ್ಲ. ಅವರ ಅಣ್ಣ ಬಲರಾಮ ಇದ್ದಾನ. ಇದ್ದಾರೆ. ಹೆಂಡ ಕೊಡುಕ ಇದ್ದಾರೆ. ಅವರಲ್ಲ. ಹೌದು ಹೌದು. ಅವ ಹೌದು. ಕೃಷ್ಣನ ಅಣ್ಣ ಬಲರಾಮ ಅಂತ ನನಗೂ ಗೊತ್ತು. ಅವನಲ್ಲ. ಅವರ ಅಪ್ಪ ಇದ್ದಾನ. ಇದ್ದಾರೆ. ಯಾರು? ಅದೇ ವಸುದೇವ. ವಾಸುದೇವ. ಅವನಲ್ಲ. ಏಯ್! ನೀವು ಯಾರು? ಯಾವ ರಾಯರು? ವಾಸುದೇವ. ವಾಸುದೇವರಾಯರು. ನಮಗೆ ರಾಯರವರು. ವಸುದೇವ. ಅದು ಏಕವಚನ ಆಗ್ತದೆ. ವಾಸುದೇವ ರಾಯರು. ಅವಲ್ಲ. ಪ್ರತ್ಯಕ್ಷ ಪರಮೇಶ್ವರ. ಯಾರನ್ನು ಬೇಕಾದ್ರೂ ಬದಲಾವಣೆ ಮಾಡಿ, ಅಪ್ಪನನ್ನು ಬದಲಾವಣೆ ಮಾಡಿ. ಈ ವಿಷಯದಲ್ಲಿ ನೀವು ಚರ್ಚೆಗೆ ಹೋಗುದೇ ಬೇಡ. ಅವನಲ್ಲ ಅಂತ ಅಲ್ಲಿಗೆ ಚರ್ಚೆಗೆ ಹೋಗುದೇ ಬೇಡ. 100ಕ್ಕೆ 100 ಅವರ ಅಪ್ಪನೇ. ಅವರ ಅಪ್ಪ ಹೌದು ಅಂತ ನನಗೂ ಗೊತ್ತು. ಆತನಲ್ಲ. ಪ್ರತ್ಯಕ್ಷ ಪರಮೇಶ್ವರ ದೇವರೇ ಬಂದು ಕೈಯನ್ನು ಬಿಟ್ಟು ಕೊಡುವ ಎಂಬುದಾಗಿ ಕೇಳಿದರು. ಕೊಡುವವರು ನಾವಲ್ಲ. ಇಷ್ಟನ್ನು ಹೋಗಿ ನಿನ್ನ ಕೃಷ್ಣ ಇದ್ದಾನಲ್ಲ ಅವರಲ್ಲಿ ಹೋಗಿ ನಡಿ. ನಡಿ. ಹೋಗಿ ಹೇಳು ಅಂತ ಹೇಳಿದ್ರೆ ಆಯ್ತು. ಅದಕ್ಕೆ ಓದಿದೆ ಯಾಕೆ? ನಿನಗೆ ಇಷ್ಟು ಬೇಕು ಅಂತ ಮೈ ಕೈ ಸರಿ ಇರಬಾರದು. ನಿನ್ನ ಬೇಗ ಹೋಗು. ಬೇಗ ಹೋಗು. ಓಡು. ಬೇಗ ಓಡು. ಬೇಗ ಹೋಗುದಿಲ್ಲ. ಹೊರಡಲಿಕ್ಕೆ ಬೇಕಾ? ಹೊರಡಬೇಕಾದ್ರೆ ಬೇಗ ಹೋಗು. ಮನೆಗೆ ಬಂದವರು ನೀವು ಹೀಗೆ ಮಾಡ್ತೀರಿ ಅಂತ ನನಗೆ ಇವತ್ತೇ ಗೊತ್ತಾಗ. ನಿನ್ನಂತವರಿಗೆ ಹೀಗೆ ಮಾಡು. ಬೇಗ ಹೋಗು. ಬೇಗ ಹೋಗು. ನಿಜವಾಗಿ ನನಗೆ ಇದು ಬೇಕಿತ್ತ? ಬೇಕಿತ್ತ? ಇದು ಅಲ್ಲಿ ಕೂತ್ಕೊಂಡು ಅದೇ ಮಾಡೋದು. ಯಾರ್ಯಾರಿಗೆ ಪೆಟ್ಟು ಮೆಣಸಿದ್ರು ನಾವು ಬಂದ ವಿಚಾರ ಯಾರಿಗೂ ಗೊತ್ತಿರಬಾರ್ದು ಅಂತ ನಾವು ತಿಳ್ಕೊಳ್ಳೋದು. ಯಾರಿಗಾದ್ರೂ ವಿಷಯ ಹೇಳ್ಬೋದು. ಈ ಹಕ್ಕುವಾಯಿ ಬಾಗುತ್ತದೆ ವಿಷಯ ಪೂರ್ತಿ ಪ್ರಚಾರ ಮಾಡ್ತಾರೆ. ಹಾಗಾದ್ರೆ ಇದು ಏನು ಅಂತೇಳಿ ನನಗೆಲ್ಲವೂ ಅರ್ಥ ಆಯಿತು. ಇದೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಪವಾಡ ಬಿಟ್ಟರೆ ಬೇರೆ ಏನಲ್ಲ. ನನಗೂ ಒಂದು ಅಹಂಕಾರ ಇತ್ತು. ನನಗಿಂತ ದೊಡ್ಡವರ ದ್ವಾರಕೆಯಲ್ಲಿ ಬೇರೆ ಯಾರು ಇಲ್ಲ. ನನ್ನನ್ನು ನೋಡಿಕೊಂಡೆ ದ್ವಾರಕೇಶ್ವರನವರ ಹೆಸರನ್ನು ದ್ವಾರಕೆಗೆ ಇಟ್ಟದ್ದು ಅಂತ ನಾನು ತಿಳ್ಕೊಂಡಿದ್ದೆ. ಕೃಷ್ಣನನ್ನು ಸ್ವಲ್ಪ ಲಘುವಾಗಿ ಮಾತಾಡಿದೆ ನಾನು. ಹೋಗು ಧರ್ಮರಾಯದಲ್ಲಿ ಹೋಗು ಭೀಮ ಕೊಡ್ತಾನೆ ಅಂತ ಹೇಳಿದ್ದು ಬಹಳ ಈಗ ಗೊತ್ತಾಯ್ತು. ಇದು ಅಷ್ಟೇ ಸನ್ಮಾನ ಗೊತ್ತಾಯ್ತು. ಕೃಷ್ಣ ಪರಮಾತ್ಮ ನೀನು ಕೂತಲ್ಲಿ ಯಾರ ಅಹಂಕಾರವನ್ನು ಕ್ಷಣಮಾತ್ರದಲ್ಲಿ ನೀನು ನಿಗ್ರಹಿಸಬಲ್ಲ ಏಕೈಕ ಶಕ್ತಿ ಎಂಬುದನ್ನು ನಾನು ಈಗ ಅರ್ಥ ಮಾಡಿಕೊಂಡೆ. ನನ್ನ ಅಹಂಕಾರ ಎಲ್ಲವೂ ಹೋಯಿತು ಕೃಷ್ಣ ಪರಮಾತ್ಮ. ನನ್ನ ದೌಷ್ಟ್ಯ ಎಲ್ಲವೂ ಹೋಯಿತು. ಇನ್ನು ನೀನು ಬಿಟ್ಟರೆ ನನಗೆ ಬೇರೆ ಯಾರೂ ಗೊತ್ತಿಲ್ಲ. ಈಗ ಭೀಮ ಹೊಡೆತದಿಂದ ನನ್ನ ಮೈ ಕೈಗಳು ಚರ್ಚೈತವಾಗಿದೆ. ನಿನ್ನ ನಾಮಸ್ಮರಣೆಯಿಂದ ಬಿಟ್ಟರೆ ಬೇರೆ ಯಾರಿಂದಲೂ ಇದು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೃಷ್ಣ, ವಾಸುದೇವ, ಮುಕುಂದ, ಮುರಾರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖಚಕ್ರಧರ, ಗರುಡವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಅನಿಸುರ, ವಿಶ್ವೇಶ, ನಾರಾಯಣ, ಶ್ರೀಹರಿ, ಶೌರಿ, ಉದಾರಿ, ಮುರಾರಿ, ನರಾರಿ, ಕುಜನಾರಿ, ತನುಜಾರಿ, ಗಿರಿಧಾರಿ, ಪಿತಾಂಬರಧಾರಿ, ಮಧುಕೈಟಭಾರಿ, ಭೋಗಯಾರಿ, ಶ್ರೀಪತಿ, ಗೋಪತಿ, ಯದುಪತಿ, ಮಹಿಪತಿ, ರಘುಪತಿ, ಸೀತಾಪತಿ, ರಮಾಪತಿ, ಕೈವಲ್ಯಪತಿ, ಇಂದಿರಾಪತಿ, ಮೇದಿನಿಪತಿ, ಮಾಯಾಪತಿ, ನಿಖಿಲ ಜಗತ್ಪತಿ, ಸುಪ್ರೇಮಮೂರ್ತಿ, ಶ್ರುತಕೀರ್ತಿ, ಸಂತುತಕೀರ್ತಿ, ಸುನಾಭ, ಪದ್ಮನಾಭ, ಅಂಬುಜನಾಭ, ಶ್ರೀವಲ್ಲಭ, ವಧುವಲ್ಲಭ, ಕೋಟಿ ಸೂರ್ಯ ಸಮಪ್ರಭ, ಜಗದೇಕನಾಥ, ಸಕಲ ಸಜ್ಜನ ವಿನೂತ, ನಿಗಮ ವಂದಿನಿ, ನಿಗಮಧು